ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದೆ ಅನ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡೋಣ. ನಾನು ಇವತ್ತಿಲ್ಲಿ ರಾಗಿ ಮುದ್ದೆ ಜೊತೆ ಉಪ್ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ತೊಗರಿಕಾಳು ಉಪ್ಸಾರು ಮಾಡ್ತಾಯಿದ್ದೀನಿ. ಈಗ ತೊಗರಿಕಾಳು ಸೀಸನ್ ಆಗಿರೋದ್ರಿಂದ ತೊಗರಿಕಾಳು ಉಪ್ಸಾರು ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬನ್ನಿ ನೋಡೋಣ. ನಾನಿಲ್ಲಿ ಒಂದು ಅರ್ಧ kg ತೊಗರಿಕಾಯಿ ತೊಗೊಂಡು ಅದನ್ನ ಬಿಡಿಸಿ ತೊಳೆದು ಅದ್ರ ಜೊತೆಗೆ ಒಂದು 4 ಹಸಿರು ಮೆಣಸಿನ್ಕಾಯಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು 1-2 ಗ್ಲಾಸ್ ನೀರು ಹಾಕಿ ಕುಕ್ಕರಲ್ಲಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. 3 ವಿಜಿಲ್ ಹಾಕಿದ್ರೆ ಸಾಕಾಗತ್ತೆ, ಜಾಸ್ತಿ ಬೇಯಿಸ್ಬೇಡಿ. 3 ವಿಜಿಲ್ ಕೂಗಿಸ್ಕೊಳ್ಳಿ. ಅದು 3 ಕೂಗಿದ್ಮೇಲೆ ನೋಡಿ ಇಷ್ಟು ಸಾಫ್ಟಾಗಿ ಬೆಂದಿರಬೇಕು. ಬೆಂದಮೇಲೆ ಇದಕ್ಕೆ ಖಾರಕ್ಕೆ ನಾನು ಮಿಕ್ಸಿ ಜಾರ್ಗೆ ಒಂದು ಅರ್ಧ ತೆಂಗಿನಕಾಯಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಚಿಕ್ಕ ಈರುಳ್ಳಿ, ನಾನು ಇಲ್ಲಿ ನಾಟಿ ಈರುಳ್ಳಿ ತೊಗೊಳ್ಳಿ, ನೀವು ಈರುಳ್ಳಿ 1 ಚಿಕ್ಕ ಈರುಳ್ಳಿ ತೊಗೊಳ್ಳಿ, ಹಾಗೆ 1 ಸ್ಪೂನ್ ಮೆಣಸು, ಜೀರಿಗೆ, ಹಾಗೆ ನಾನು ಬೇಯಿಸಿದಂಥ ಹಸಿಮೆಣ್ಸಿನ್ಕಾಯಿ. ಇಲ್ಲಿ ಮೆಣಸಿನ್ಕಾಯಿ ನೋಡ್ಕೊಂಡು ತೊಗೊಳ್ಳಿ, ಸಾಂಬಾರು ತುಂಬ ಖಾರ ಆಗಿಬಿಡುತ್ತೆ. ಅದನ್ನು ಒಂದು 4 ಮೆಣಸಿನ್ಕಾಯಿ ತೊಗೊಳ್ಳಿ ಸಾಕು. ಹಾಗೆ ಬೇಯಿಸಿದಂಥ ತೊಗರಿಕಾಳು ಮತ್ತು ಕೊತ್ತಂಬರಿ, ಹಾಗೆ ಹುಣಸೆಹಣ್ಣು ಹಾಕಿ ರುಬ್ಬಿಟ್ಕೋಬೇಕು. ನಂತರ ಕಾಳನ್ನ ಬಗ್ಗಿಸ್ಕೊಂಡು ಆ ನೀರು ಇರುತ್ತಲ್ವ, ಆ ನೀರಿಗೆ ನಾನಿಲ್ಲಿ ಆವಾಗಲೇ ರುಬ್ಬಿಟ್ಕೊಂಡಂತಹ ಖಾರನ ಹಾಕಬೇಕು. ಇಲ್ಲಿ ಕಾಳು ಸಪ್ರೇಟು, ಸಾಂಬಾರು ಸಪ್ರೇಟ್ ಇರುತ್ತೆ. ಅದಕ್ಕೆ ಕಾಳನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡು ಆ ನೀರಿಗೆ ನಾನು ಆವಾಗಲೇ ರುಬ್ಬಿಟ್ಕೊಂಡಂತಹ ಖಾರನ ಹಾಕಿ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು, ಸಾಂಬಾರು ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಅದನ್ನ ಕುದಿಸಿ. ಇದು ಕುದೀತಾ ಇರ್ಬೇಕಾದ್ರೆ ಇನ್ನೊಂದು ಕಡೆಗೆ ನಾನು ಒಗ್ಗರಣೆಗೆ ಕಾಳು ಎತ್ತಿಟ್ಕೊಂಡಲ್ಲ ತೊಗರಿಕಾಳು, ಅದನ್ನು ಒಗ್ಗರಣೆ ಮಾಡಬೇಕು. ಅದಕ್ಕೆ ಸಾಸಿವೆ ಮತ್ತು ಈರುಳ್ಳಿ, ಹಾಗೆ ಒಂದು 4 ಹಸಿರು ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಚೆನ್ನಾಗಿ ಈರುಳ್ಳಿನ ಬಾಡಿಸಿ, ನಂತರ ಆವಾಗಲೇ ಎತ್ತಿಟ್ಕೊಂಡಂಥ ತೊಗರಿಕಾಳನ್ನ ಇದ್ರ ಜೊತೆ ಸೇರಿಸಿ, ಕೊನೆಯದಾಗಿ ಸ್ವಲ್ಪ ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪುಡಿನ ಸ್ವಲ್ಪ ಹಾಕಿ, ಕಾಳು ಸಪ್ಪೆ ಇರುತ್ತೆ, ಅದರಿಂದ ಧನಿಯಾ ಪುಡಿ ಹಾಕೋದ್ರಿಂದ ಟೇಸ್ಟ್ ಇರುತ್ತೆ. ಕಾಳು ಒಗ್ಗರಣೆ ಹಾಕಿ ಎತ್ತಿಟ್ಕೊಂಡ್ಮೇಲೆ ಸಾಂಬಾರು ಕುದೀತಾ ಇರುತ್ತೆ, ಅದಕ್ಕೆ ನಾವು ಒಗ್ಗರಣೆ ಹಾಕೋಬೇಕು. ಒಗ್ಗರಣೆಗೆ ಸಾಸಿವೆ ಮತ್ತು ಕಬೇವಿನ ಸೊಪ್ಪು ಹಾಕಿ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಗಿರುತ್ತೆ. ತೊಗರಿಕಾಳು ಉಪ್ಸಾರು ರೆಡಿ ಇರುತ್ತೆ. ಮುದ್ದೆ ಜೊತೆ ಮತ್ತು ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಾಯಿತು ಅಂತ ಕಮೆಂಟ್ ಮಾಡಿ.